ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಅಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡ್ಬೇಕು. ಇದು ಒಂದು ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡ್ಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ನಾ ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ಕುಂಭರಾಶಿಯವರಿಗೆ ಯೂಶುವಲ್ ಆಗಿರೋದು ಸಾಡೆ ಸಾತಿ ಅಂತ ಹೇಳಿ. ಈ ಸಾಡೆ ಸಾತಿಗೆ ನೀವು ಬಹಳಷ್ಟು ಪ್ಯಾರಾಮೀಟರ್ಸ್ ಇದೆ. ಸುಮ್ಮನೆ ಸಾಡೆ ಸಾತಿ ಯಾರಿಗೂ ತೊಂದರೆ ಆಗಲ್ಲ. ಸಾಡೆ ಸಾತಿಯಲ್ಲಿ ಸಕ್ಸಸ್ಫುಲ್ ಆಗಿರೋಂಥ ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ. ಆ ತರದ ಜಾತಕಗಳನ್ನು ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಭಯ ಇದ್ರೆ ಹನುಮಾನ್ ಚಾಲೀಸವನ್ನ ಹೇಳಿ ಹನುಮಂತನ ದರ್ಶನ ಮಾಡಿ ಅನುಕೂಲವಾಗುತ್ತೆ. ಬಟ್ ಸಾಡೆ ಸಾತಿ ತುಂಬಾ ಕಾಂಪ್ಲೆಕ್ಸ್, ಅದನ್ನ ಅಬ್ಸರ್ವ್ ಮಾಡ್ಬೇಕಾಗಿರುತ್ತೆ. ಅದು ನಾವ್ ಹೇಳ್ಕೊಂಡು ಈಸಿಯಾಗಿ ಎಲ್ಲರಿಗೂ ಹಂಗೆ ತೊಂದರೆಗಳು ಕೊಡಲ್ಲ. ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ ಅಂತೇಳಿ ಚಂದ್ರನ ಡಿಗ್ರೀಸ್ ಮೇಲೆನೆ ನಾವು ಅದನ್ನ ಪ್ರಯತ್ನ ಮಾಡ್ಬೇಕೆ ಹೊರತು ಅನವಶ್ಯಕವಾಗಿ ಏನೇನು ಹೇಳಿದ್ರೆ ಆಗಲ್ಲ. ಹನುಮಾನ್ ಚಾಲೀಸವನ್ನ ಹೇಳಿ ಕಡಿಮೆ ಆಗತ್ತೆ. ಒಬ್ಬ ದೊಡ್ಡ ಪೊಲಿಟಿಷಿಯನ್ ಈ ಒಂದು ಸಾಡೆ ಸಾತಲ್ಲಿ ದೊಡ್ಡ ಮಟ್ಟಕ್ಕೆ ಹೋದ್ರು. ಸೊ ಅದ್ರಲ್ಲಿ ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ, ಹಂಗಾಗಿ ಅದಕ್ಕೆ ಭಯ ಪಡಬೇಡಿ. ಕುಂಭರಾಶಿಯಲ್ಲಿ ಜನಿಸಿದವರಿಗೆ ರಾಶಿಯಲ್ಲಿ ಇರುವಂತಹ ರಾಹು ಗ್ರಹ ಆಂಗ್ಸೈಟಿ ಇಶ್ಯೂಸ್ಗಳು, ಆತಂಕಗಳನ್ನ, ಟೆನ್ಷನ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ತುಂಬಾ ತರದ ಮಿಕ್ಸ್ಡ್ ಥಾಟ್ಸ್ ಗಳು ತಲೆಗೆ ಬಂದು ನಿಮಗೆ ಟೆನ್ಷನ್ ಗಳು ಕ್ರಿಯೇಟ್ ಆಗ್ಬೋದು. ಅದು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಭಾವ ಬೀರಿ, ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಪ್ರಭಾವ ಬೀರಿ ಕಿರಿಕಿರಿಗಳು ಉಂಟಾಗ್ಬೋದು. ಸ್ನೇಹಿತರು ನಿಮ್ಮಿಂದ ದೂರ ಆಗ್ಬೋದು. ಯಾಕಂದ್ರೆ ಸಪ್ತಮದಲ್ಲಿ ಕೇತು ಇರುವಂತದ್ದು. ಆಮೇಲೆ ಎರಡನೇ ಮನೆ ಇರುವಂತಹ 12ನೇ ಮನೆ ಅಧಿಪತಿ, ಎರಡನೇ ಮನೆ ಇರೋದು ಫೈನಾನ್ಷಿಯಲ್ ಲಾಸ್, ಹಣ ಕಳ್ಕೊಳ್ಳುವಂಥದ್ದು, ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ. ಇನ್ವೆಸ್ಟ್ಮೆಂಟ್ಗಳ ಐಡಿಯಾಗಳು ಕೊಡ್ತಾರೆ ಯಾರೋ, ಹಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲಾಸ್ ಆಗುತ್ತೆ. ಚಟಗಳು, ಇಸ್ಪಿಟ್ ಚಟಗಳು, ಇನ್ನೊಂದು ಆನ್ಲೈನ್ ಅಲ್ಲೆಲ್ಲ ಮಾಡುವಂಥದ್ದೆಲ್ಲ ಇದೆ. ಇವೆಲ್ಲ ನಿಮ್ಮನ್ನು ತಗೊಂಡೋಗಿ ನಿಮ್ಮನ್ನ ಬಾವಿಗೆ ಬಿಸಾಕುವಂತಹ ಒಂದು ಚಟಗಳು. ಈ ತರ ಚಟಗಳಿಗೆ ನಿಮ್ಮ ಮನಸ್ಸು ಸೆಳಿಬಹುದು, ದೂರ ಇರಿ. ಆಮೇಲೆ ವೈವಾಹಿಕ ಜೀವನದಲ್ಲಿ ಬರೋ ಕಿರಿಕಿರಿಗಳನ್ನ ಮಾತಿನ ಮೂಲಕ ಬಗೆಹರಿಸ್ಕೊಳ್ಳಿ. ಅದನ್ನ ಎಸ್ಟ್ರೀಮಿಗೆ ತಗೊಂಡೋಗಿ ಹೋಗ್ಬೇಡಿ. ಎಸ್ಟ್ರೀಮಿಗೆ ಹೋದಷ್ಟು ಕೂಡ ಸರಿ ಆಗಲ್ಲ. ಯಾರಾದ್ರೂ ಒಬ್ರು ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ. ನಾನು ಯಾರ ಮಾತು ಕೇಳೋದಿಲ್ಲ ಅಂತ ಅನ್ಕೊಂಡ್ರೆ ಕಷ್ಟ ಆಗತ್ತೆ. ಸಂಸಾರ, ನೀವು ಮದುವೆಗೆ ನೀವು ಕಾಲಿಟ್ಟ ದಿನಾನೇ ವೈವಾಹಿಕ ಜೀವನಕ್ಕೆ ಕಾಂಪ್ರಮೈಸಿಂಗ್ ಅನ್ನೋ ಥಾಟ್ ನಿಮ್ ತಲೆಯಲ್ಲಿ ಇರ್ಲಿ. ಕಾಂಪ್ರಮೈಸಿಂಗ್ ಇಲ್ಲೆಲ್ಲ ಯಾವುದೂ ನಡೆಯೋದಿಲ್ಲ. ಎಕ್ಸ್ಟ್ರೀಮಿಗೆ ತಗೊಂಡೋಗೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಚತುರ್ಥ ಭಾವದಲ್ಲಿರುವಂತಹ ಸೂರ್ಯ ನಿಮಗೆ ಪ್ರಾಪರ್ಟಿ ಖರೀದಿಗೆ ಅವಕಾಶ ಕೊಡ್ತಾನೆ. ಮನೆ ಅಥವಾ ಇದು ನಿರ್ಮಾಣ ಆಗತ್ತೆ. ವಾಸ್ತು ಪ್ರಕಾರವಾಗಿರುವಂತಹ ಪ್ರೇತಗಳು ಇಲ್ಲದೆ ಇರುವಂತಹ, ನೆಗೆಟಿವ್ ಎನರ್ಜಿ ಇಲ್ಲದೆ ಇರುವಂತಹ ಸ್ಥಳ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ ಯೂಶುವಲ್ ಆಗಿ ಚತುರ್ಥದಲ್ಲಿ ಸೂರ್ಯನಿದ್ದಾಗ. ಪಂಚಮದಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳು ನಿಮ್ಮ ಸಂತಾನ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ನಿಮ್ಮ ಮಕ್ಕಳ ಅಭಿವೃದ್ಧಿನ ಹೊಂದುತ್ತಾರೆ. ಮಕ್ಕಳಿಗೆ ಜಾಬ್ ಸಿಗತ್ತೆ. ಎಕ್ಸಾಮ್ಸ್ ಅಲ್ಲೆಲ್ಲ ಅವರು ಅತ್ಯುತ್ತಮವಾಗಿದ್ದ ಸ್ಕೋರ್ನ ಮಾಡ್ತಾರೆ. ಯಾರು? ಕುಂಭರಾಶಿಯಲ್ಲಿ ಜನಿಸಿದಂತವ್ರ ಮಕ್ಕಳು. ಉದ್ಯೋಗದಲ್ಲಿ ಬಹಳ ಉತ್ತಮವಾಗಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರೋರಿಗೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದುಕೊಂಡು ಪ್ರಮೋಷನ್ ಟ್ರೈ ಮಾಡ್ತಿರೋರಿಗೆ, ಹೊಸ ಗೌರ್ಮೆಂಟ್ ಜಾಬ್ಗೆ ಜಂಪ್ ಆಗೋದಕ್ಕೆ, ಹೈಯರ್ ಪೋಸ್ಟ್ ಟ್ರೈ ಮಾಡ್ತಿರೋರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕುಟುಂಬದಲ್ಲಿ ನಿಮಗೆ ಅತ್ಯುತ್ತಮವಾಗಿರುವಂತಹ ಕ್ಷಣಗಳನ್ನ ನೀವು ಕಳೀತೀರಾ. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಪರ್ಟಿ ಬರುತ್ತೆ. ಈಗ ನಿಮ್ ಪ್ರಾಪರ್ಟಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ರಾಪರ್ಟಿ ತುಂಬಾ ದಿನ ಇರುತ್ತೆ, ಅದು ಸೇಲಿಗೆ ಇರುತ್ತೆ, ಅದು ನೀವು ತಗೊಳ್ತೀರಾ. ಈ ತರ ಸಾಧ್ಯತೆಗಳು
ಒಂದು ಕುಂಭರಾಶಿಯವರಿಗೆ ಇರುತ್ತೆ. ಪಂಚಮದಲ್ಲಿರುವಂತ ಗುರುಗ್ರಹದಿಂದ ನಿಮಗೆ ಈಗ ತುಂಬಾ ಜನ ಸಹ ನಾನೀಗ ಮಂತ್ರವಾದಿ ಆಗ್ಬೇಕು, ನಾನು ಇದಾಗ್ಬೇಕು, ಜ್ಯೋತಿಷ ಕಲಿಬೇಕು ಅಂತಾರೆ. ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಆ ಕಾಂಬಿನೇಷನ್ಸ್ ಇಲ್ಲ ಅಂತಂದ್ರೆ ಅದನ್ನ ತಪ್ಪಾಗಿ ಉಪಯೋಗಿಸ್ತಾರೆ. ನಾನು ಮಂತ್ರವಾದಿ ಅನ್ನೋರಿಗೆ ಕೇರಳ ಸಿಸ್ಟಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮನೆಗೆ ಹೋಗ್ತೀವಿ ಅನ್ಕೊಳ್ಳಿ, ಆ ಮನೇಲಿ ಪ್ರಾಬ್ಲಮ್ ಇದೆ ಅಂತ ಕಂಡಿಬೇಕು ಅಂದ್ರೆ ಮನೆ ಯಜಮಾನನ ಜಾತಕದಲ್ಲಿ ಚತುರ್ಥ ಭಾವವನ್ನು ನೋಡಿ ಕವಡೆಗಳನ್ನ ಹಾಕಬೇಕು. ಕವಡೆಗಳನ್ನ ಹಾಕಿದಾಗ ಆ ಮನೇಲಿ ಇರುವಂತ ನೆಗೆಟಿವ್ ಎನರ್ಜಿ ಗೊತ್ತಾಗುತ್ತೆ. ನೆಗೆಟಿವ್ ಎನರ್ಜಿ ರಿಮೂವಲ್ ಮಾಡೋದಕ್ಕೋಸ್ಕರ ಬಣ್ಣದ ವಸ್ತುಗಳು ಮಾರ್ಕೆಟ್ ಸಿಗುತ್ತಂದ್ರೆ ಹೋಗಲ್ಲ. ಒಂದು ಪದ್ಧತಿ ಇದೆ, ಶಾಸ್ತ್ರಗಳಿದೆ. ಈಗ ದೇವ ಕೇರಳಂ ಅನ್ನೋ ಪುಸ್ತಕದಲ್ಲಿ ಈಗ ಅಷ್ಟಮಂಗಲ ಪ್ರಶ್ನೆಗಳ ಬಗ್ಗೆ ಹೇಗೆ ಮೆಥಡ್ಗಳನ್ನ ಹೇಳಿದ್ದಾರೋ, ಉಚ್ಚಾಟನೆಗೂ ಕೂಡ ಆತರ ಮೆಥಡ್ಸ್ ಇದೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ. ಶಾಸ್ತ್ರ ಕರೆಕ್ಟ್ ಆಗಿರ್ಬೇಕು, ಆ ರೀತಿ ಮಾಡ್ಬೇಕಾಗತ್ತೆ. ವಾಸ್ತು ಪ್ರಕಾರ ಒಂದು ವಸ್ತುನ ಅಲ್ಲಿಡೋದು, ಒಂದು ವಸ್ತುನ ಇಲ್ಲಿ ಇಡೋದ್ರಿಂದ ಇದು ಯಾವ ಗ್ರಂಥಗಳಲ್ಲೂ ಬರೋದಿಲ್ಲ. ಅದನ್ನ ಹೊಸ ಜ್ಯೋತಿಷಿಗಳು, ವಾಸ್ತು ತಜ್ಞರು ಮಾಡ್ತಾ ಇದ್ದಾರೆ. ಅದನ್ನ ಯಾವ ಕಾರಣಕ್ಕೂ ನಂಬೇಡಿ. ಹಾಗೇನೆ ಜೆಮ್ ಸ್ಟೋನ್ ಕೂಡ ನಂಬೇಡಿ, ಜೆಮ್ ಸ್ಟೋನ್ಸ್ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಸೊ ಇಷ್ಟು ವಿಚಾರಗಳು ಕುಂಭರಾಶಿಯವರಿಗೆ ಸಂಬಂಧಿಸಿದ್ದು.